ಹಲೋ ಆರೋಗ್ಯ ಪ್ರಿಯರೇ, ಈ ಕಾಲದಲ್ಲಿ ಸುಮಾರು ಜನ ಹೆಂಗಸರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆಯಲ್ಲಿ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ ಅನ್ಬೇಕು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ನಮ್ಮ ಮೈಯಲ್ಲಿ ಹಾರ್ಮೋನ್ ಸರಿಯಾಗಿ ಇಲ್ಲದ್ರೆ ಮಾತ್ರನೇ ಹಾಗೆ ನಡೆಯೋದು. ಇದರಿಂದಾಗಿ ಮೂಡ್ ಸ್ವಿಂಗ್ಸ್, ಪೀರಿಯಡ್ ಸರಿಯಾಗಿ ಬರದೆ ಹೋಗೋದು, ಟೈರ್ಡ್ನೆಸ್, ಜಾಸ್ತಿಯಾಗಿ ವೆಯ್ಟ್ ಗೇನ್ ಆಗೋದು ಅಥವಾ ಕಮ್ಮಿ ಆಗೋದು, ಜೀರ್ಣ ಸಮಸ್ಯೆಗಳು ಮತ್ತು ಬೇರೆ ತರದ ಸಮಸ್ಯೆಗಳನ್ನೆಲ್ಲ ಫೇಸ್ ಮಾಡ್ಬೇಕಾಗತ್ತೆ. ಈ ಸಮಸ್ಯೆಯನ್ನು ಸಹಜವಾಗಿ ಅಧಿಗಮಿಸಬೇಕಾದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಚೇಂಜಸ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಜಂಕ್ ಫುಡ್ಗೆ ದೂರವಾಗಿ ಇರೋದು ಮತ್ತು ವ್ಯಾಯಾಮ ಮಾಡೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ತುಂಬಾನೇ ನಿವಾರಿಸಬಹುದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ನಿವಾರಿಸಿಕೊಳ್ಳಬೇಕಾದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಯಾವ ತರ ಚೇಂಜಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ನಾವು ತಗೊಳ್ಳುವ ಆಹಾರದಲ್ಲಿ ಪ್ರೋಟೀನ್ ಜಾಸ್ತಿಯಾಗಿರುವಂತ ಆಹಾರನ ತಗೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಪ್ರೋಟೀನ್ ಜಾಸ್ತಿಯಾಗಿರುವಂತ ಆಹಾರಗಳು ಹಾರ್ಮೋನಲ್ ಉತ್ಪತ್ತಿಯಲ್ಲಿ ಮೇನ್ ರೋಲ್ ಪ್ಲೇ ಮಾಡುತ್ತೆ. ಪ್ರೋಟೀನ್ ಜಾಸ್ತಿಯಾಗಿರುವಂತ ಆಹಾರಗಳು ತೃಣಧಾನ್ಯಗಳು, ಹಾಲು, ಮೊಟ್ಟೆ, ಮೊಳಕೆ ಮತ್ತು ಸೀಡ್ಸ್. ಈ ತರದ ಆಹಾರವನ್ನು ಆಗಾಗ ತಗೊಳ್ಳೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ನಿವಾರಿಸಬಹುದು. ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡೋದ್ರಿಂದ ಆರೋಗ್ಯವಾಗಿ ಇರೋಕೆ ತುಂಬಾನೇ ಉಪಯೋಗವಾಗತ್ತೆ. ಮುಖ್ಯವಾಗಿ ಆರೋಗ್ಯವಾದ ವೆಯ್ಟ್ ಅನ್ನ ಕಂಟಿನ್ಯೂ ಮಾಡೋಕೆ, ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ನಿವಾರಿಸೋಕೆ ಅದ್ಭುತವಾಗಿ ಕೆಲಸ ಮಾಡತ್ತೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ಕ್ರಮ ತಪ್ಪದೇ ಅಲ್ಲದೆ ಆದ್ರೂನು ಅಟ್ಲೀಸ್ಟ್ ವಾರಕ್ಕೆ 4-5 ಸರ್ತಿ ಆದ್ರೂನು ವ್ಯಾಯಾಮ ಮಾಡೋದು ತುಂಬಾನೇ ಮುಖ್ಯ. ಹೈಡ್ರೇಟ್ ಆಗಿ ಇರ್ಬೇಕು. ನೀರನ್ನು ಜಾಸ್ತಿಯಾಗಿ ಕುಡಿಯೋದ್ರಿಂದ ಮೈಯಲ್ಲಿ ರಕ್ತ ಪ್ರಸರಣೆ ನಡೆಯುತ್ತೆ ಮತ್ತು ಇದು ಮೈಯನ್ನ ಡಿಟಾಕ್ಸ್ ಮಾಡತ್ತೆ. ಅದರಿಂದ ಹಾರ್ಮೋನ್ಸ್ ನ ಸಮತುಲ್ಯ ಮಾಡೋದ್ರಲ್ಲಿ ಇದು ಸಹಾಯ ಮಾಡತ್ತೆ. ಹಾಗೆ ಮೈನ ಉಷ್ಣೋಗ್ರತನ ಸಮತುಲ್ಯ ಮಾಡೋದ್ರಲ್ಲಿ ಕೂಡ ಇದು ಸಹಾಯ ಮಾಡತ್ತೆ. ಸಮತುಲ್ಯವಾದ ಉಷ್ಣೋಗ್ರತ ಅನ್ನೋದು ಹಾರ್ಮೋನ್ಸ್ ಉತ್ಪತ್ತಿಗೆ ಒಳ್ಳೇದು ಮಾಡತ್ತೆ ಅಂತ ಅಧ್ಯಯನ ಹೇಳ್ತಾ ಇದೆ. ಅನಾರೋಗ್ಯಕರ ಆಹಾರಕ್ಕೆಲ್ಲ ದೂರವಾಗಿ ಇರ್ಬೇಕು. ಮುಖ್ಯವಾಗಿ ರೆಡ್ ಮೀಟ್, ಪ್ರಾಸೆಸ್ಡ್ ಫುಡ್ ಮತ್ತು ಜಂಕ್ ಫುಡ್ಸ್, ಡೈರಿ ಪ್ರಾಡಕ್ಟ್ಸ್, ಕೆಫಿನ್ ಮತ್ತು ಸೋಯಾ ಪ್ರಾಡಕ್ಟ್ಸ್ ಅನ್ನೋದು ಮೈಯಲ್ಲಿರುವಂತ ಹಾರ್ಮೋನ್ ಉತ್ಪತ್ತಿಗೆ ಸ್ವಲ್ಪ ಅಂತರಾಯ ಕಲಗಿಸುವಂತ ಆಹಾರ ಪದಾರ್ಥಗಳು. ಈ ಆಹಾರದಲ್ಲಿ ಸಾಧಾರಣವಾಗಿ ಸಂತೃಪ್ತ ಫ್ಯಾಟ್ಸ್ ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೊಡುವಂತ ಪದಾರ್ಥಗಳು ಇರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಬಾಧೆಪಡ್ತಾ ಇರುವವರಿಗೆ ಸೊಪ್ಪುಗಳು ತುಂಬಾ ಸಹಾಯವಾಗಿ ಇರುತ್ತೆ. ಸೊಪ್ಪುಗಳು ಮೈಯಲ್ಲಿರುವಂತ ಕಾರ್ಟಿಸಾಲ್ ನ ಕಮ್ಮಿ ಮಾಡೋಕೆ ಮತ್ತು ಈಸ್ಟ್ರೋಜನ್ ಲೆವೆಲ್ಸ್ ನ ಮೇಂಟೈನ್ ಮಾಡೋಕೆ ಸಹಾಯ ಮಾಡತ್ತೆ. ಈ ತರಕಾರಿಗಳು ಗಟ್ ಆರೋಗ್ಯಕ್ಕೆ ಕೂಡ ಒಳ್ಳೇದು ಮಾಡತ್ತೆ. ಸೊಪ್ಪುಗಳಲ್ಲಿ ಫೈಬರ್ ಕೂಡ ಪುಷ್ಕಳವಾಗಿ ಇರುತ್ತೆ. ಇದು ಜೀರ್ಣಕ್ರಿಯೆಗೆ ಒಳ್ಳೇದು ಮಾಡತ್ತೆ. ಅದರಿಂದ ಆಹಾರದಲ್ಲಿ ಇದನ್ನು ಒಂದು ಭಾಗ ಮಾಡ್ಕೊಳ್ಳೋದ್ರಿಂದ ಜೀರ್ಣ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಬಹುದು. ಆಹಾರದಲ್ಲಿ ಸಕ್ಕರೆ ಮತ್ತು ಉಪ್ಪನ್ನು ಮಿತವಾಗಿ ತಗೊಳ್ಳೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ. ಆದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಬಾಧೆಪಡ್ತಾ ಇದ್ದಂಗಾದ್ರೆ ಈ ನಿಯಮವನ್ನು ನೀವು ಸ್ವಲ್ಪ ಕಠಿಣವಾಗಿ ಪಾಟಿಸಬೇಕು. ಜಾಸ್ತಿಯಾದ ಸ್ಟ್ರೆಸ್ ಹಾರ್ಮೋನ್ ಉತ್ಪತ್ತಿಗೆ ಅಂತರಾಯ ಕಲಗಿಸುತ್ತೆ. ಮುಖ್ಯವಾಗಿ ಇದು ಕಾರ್ಟಿಸಾಲ್ ಹಾರ್ಮೋನ್ ನಲ್ಲಿ ಅಸಮತುಲ್ಯತೆಯನ್ನು ಕಲಗಿಸುತ್ತೆ. ಸ್ಟ್ರೆಸ್ ಜಾಸ್ತಿಯಾಗಿರುವವರಿಗೆ ಈ ತರದ ಅನಾರೋಗ್ಯ ಸಮಸ್ಯೆಗಳು ಬರುವಂತ ಚಾನ್ಸ್ ಇದೆ. ಧ್ಯಾನ, ವ್ಯಾಯಾಮ ಮತ್ತು ಸ್ಪೋರ್ಟ್ಸ್ ಈ ತರದ ಕೆಲವು ಅಭ್ಯಾಸಗಳಿಂದ ಸ್ಟ್ರೆಸ್ ನ ಕಮ್ಮಿ ಮಾಡ್ಕೋಬಹುದು. ನಮ್ಮ ಜೀವನ ಶೈಲಿಯಲ್ಲಿ ಈ ತರದ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ನಿವಾರಿಸಿಕೊಳ್ಳಬಹುದು. ಒಂದು ವೇಳೆ ಬೇರೆ ಆರೋಗ್ಯ ಸಮಸ್ಯೆಗಳಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಗುರಿಯಾಗ್ತಾ ಇದ್ರೆ ವೈದ್ಯರನ್ನ ಸಂಪ್ರದಿಸೋದೇ ಉತ್ತಮ. ಗಮನಿಸಿ, ಈ ವಿಡಿಯೋದಲ್ಲಿ ಕೊಟ್ಟಿರುವಂತ ಸಮಾಚಾರ ಯಾವುದೇ ವೈದ್ಯ ಚಿಕಿತ್ಸೆಗೆ ಪ್ರತ್ಯಾಮ್ನಾಯ ಅಲ್ಲ. ಆಮೇಲೆ ನಿಮ್ಮ ಆರೋಗ್ಯದ ಪರಿಸ್ಥಿತಿಯ ಪ್ರಕಾರ ವೈದ್ಯರ ಹತ್ರ ಮಾತಾಡಿ ಈ ಸಲಹೆಗಳನ್ನ ಪಾಟಿಸಬೇಕು ಅನ್ನೋದು ಮರೆಯಬಾರದು.